ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ಬೋನಸ್ ಶೇರ್ ಅನ್ನ ಅನೌನ್ಸ್ ಮಾಡಿರುವಂತ ಒಂದು ಕಂಪನಿಯ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಆಸ್ ಯೂಶುವಲ್, ಆ ಕಂಪನಿ ಯಾವುದು, ಏನ್ ಬಿಸ್ನೆಸ್ ಮಾಡುತ್ತೆ, ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಆ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ, ಎಲ್ಲವನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಗೆಳೆಯರ, ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ IGL ಲಿಮಿಟೆಡ್ ಅಥವಾ ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್ ಇವತ್ತು 0.34% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಲ್ಲ, ಯಾಕಂದ್ರೆ ಇಂತ ಒಳ್ಳೆ ಅನೌನ್ಸ್ಮೆಂಟ್ ಬಂದ ನಂತರ ಕೂಡ, ಯಾಕಂದ್ರೆ ಡ್ಯೂರಿಂಗ್ ದ ಮಾರ್ಕೆಟ್ ಈ ಅನೌನ್ಸ್ಮೆಂಟ್ ಬಂದಿದೆ. ನೋಡಬಹುದು ಇಲ್ಲಿ ಸ್ಪೈಕ್ ಏನ್ ಕಂಡು ಬಂದಿದೆ. ಈ ಸುಮಾರಲ್ಲಿ ಟ್ರೇಡ್ ಆಗ್ತಾ ಇತ್ತು, ಅನೌನ್ಸ್ಮೆಂಟ್ ಬಂತು, ಇಮಿಡಿಯೇಟ್ಲಿ ಸ್ಪೈಕ್ ಕೂಡ ಕಂಡು ಬಂತು. ಆನಂತರ ಅಷ್ಟೇ ಫಾಸ್ಟ್ ಆಗಿ ಡೌನ್ ಕೂಡ ಆಯಿತು. ಓವರ್ ಆಲ್ 0.34% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಂಪನಿ ಯಾವ ರೇಷದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಅನ್ನೋದನ್ನ ನೋಡಿಕೊಂಡು ಬೇರೆ ವಿಚಾರವನ್ನು ತಿಳ್ಕೊಳ್ಳೋಣ. ಬೇರೆ ಕಂಪನಿ ಸಬ್ಮಿಟ್ ಮಾಡಿರುವಂತಹ PDF ಫೈಲ್ ಅನ್ನು ಓಪನ್ ಮಾಡಿದ್ದೀನಿ. ನೋಡಬಹುದು. ಸೆಕೆಂಡ್ ಪಾಯಿಂಟ್, ಇಶ್ಯೂಯನ್ಸ್ ಆಫ್ ಬೋನಸ್ ಶೇರ್ಸ್. Issuance of bonus shares of the shareholders of the company in the ratio of 1:1. So one bonus equity share of face value of ₹2 each fully paid up for every one existing equity share of face value of ₹2. ಅಂದ್ರೆ 1:1 ರೇಷಿಯೋ ಅಂತಂದ್ರೆ ಒಂದು ಶೇರ್ ಇದ್ರೆ ಒಂದು ಶೇರ್ ಅನ್ನ ಬೋನಸ್ ಆಗಿ ಕೊಡುವಂತ ನಿರ್ಧಾರವನ್ನು ಮಾಡಿದೆ ಕಂಪನಿ. ಇದಕ್ಕೆ ಸಂಬಂಧಪಟ್ಟಂತೆ ರೆಕಾರ್ಡ್ ಡೇಟ್ ಅನ್ನು ಮುಂದಿನ ದಿನಗಳಲ್ಲಿ ಅನೌನ್ಸ್ಮೆಂಟ್ ಮಾಡುತ್ತೆ. ಯಾಕಂದ್ರೆ ಈ ಡಿಸಿಷನ್ಗೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಬೇಕಾಗುತ್ತೆ. ಒನ್ಸ್ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಕೊಟ್ಟ ಮೇಲೆ ಕಂಪನಿ ರೆಕಾರ್ಡ್ ಡೇಟ್ ಅನ್ನ ಅನೌನ್ಸ್ ಮಾಡುತ್ತೆ. ಒಂದು ಶೇರು 2 ಆಗುತ್ತೆ, 100 ಶೇರ್ ಇದ್ರೆ 200 ಶೇರ್ಗಳಾಗುತ್ತೆ, 1000 ಶೇರ್ ಇದ್ರೆ 2000 ಶೇರ್ಗಳಾಗುತ್ತೆ. ಈ ರೀತಿಯ ರೇಷಿಯೋನಲ್ಲಿ ಕಂಪನಿ ಬೋನಸ್ ಶೇರ್ ಅನ್ನ ಅನೌನ್ಸ್ ಮಾಡಿದೆ ಇವತ್ತು. ಅಟ್ ದ ಸೇಮ್ ಟೈಮ್ಸ್ ರೆಕಾರ್ಡ್ ಡೇಟ್ಗೆ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ. ಆ ದಿನ ಅಂದ್ರೆ ಎಕ್ಸ್ ಡೇಟ್ ದಿನ ಯಾವ ರೇಟ್ ಇರುತ್ತೋ ಅದರಲ್ಲಿ ಅರ್ಧ ನೋಡ್ಲಿಕ್ಕೆ ಸಿಗುತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ ನಿಮ್ಮ ಅಮೌಂಟ್ ಅಲ್ಲಿ, ಬಟ್ ನಂಬರ್ ಆಫ್ ಶೇರ್ಸ್ ಜಾಸ್ತಿ ಆಗುತ್ತೆ. ಇದು ಕಂಪನಿಯ ಅನೌನ್ಸ್ಮೆಂಟ್ ಬಗ್ಗೆ ಆಯ್ತು. ನೆಕ್ಸ್ಟ್, ಕಂಪನಿ ಇನ್ವೆಸ್ಟ್ಮೆಂಟ್ ಹೇಗಿದೆ ಆ ವಿಚಾರವನ್ನು ತಿಳ್ಕೊಳ್ಳೋದು ನಮಗೆ ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಬೋನಸ್, ಸ್ಪ್ಲಿಟ್, ಡಿವಿಡೆಂಡ್ ಈ ಕಾರಣಕ್ಕೆ ಯಾವ ಕಂಪನಿಯಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದು ಅಂತ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ. ಈಗಲೂ ಕೂಡ ಅದೇ ಪಾಯಿಂಟ್ ಅನ್ನ ರಿಪೀಟ್ ಮಾಡ್ತೀನಿ. ಯಾಕೆಂತಂದ್ರೆ ಬೋನಸ್ ಕೊಟ್ಟ ನಂತರ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೋ ಗೊತ್ತಿಲ್ಲ, ಬಟ್ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದ್ರೆ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಕೆಲವು ಸಲ ಪರ್ಫಾರ್ಮೆನ್ಸ್ ಸ್ವಲ್ಪ ಲೇಟ್ ಆಗ್ಬಹುದು ಅಥವಾ ಡಿಲೇ ಆಗ್ಬಹುದು, ಬಟ್ ಕಂಪನಿ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ಇದ್ರೆ, ಒಳ್ಳೆ ಗ್ರೋತ್ ಇದ್ರೆ ಖಂಡಿತ ಇವತ್ತಲ್ಲ ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಈ ಕಂಪನಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ 27,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 1 ಇಯರ್ ಅಲ್ಲಿ ನೋಡಬಹುದು ಅರೌಂಡ್ 4% ಡೌನ್ ಫಾಲ್ ಇದೆ. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿತ್ತು. ಇತ್ತೀಚೆಗೆ ಒಂದು ಅನೌನ್ಸ್ಮೆಂಟ್ ಬಂತು ಸರ್ಕಾರದ ಕಡೆಯಿಂದ. ಆ ಅನೌನ್ಸ್ಮೆಂಟ್ ಈ ರೀತಿ ಡೌನ್ ಫಾಲ್ಗೂ ಕೂಡ ಕಾರಣ ಆಗಿದೆ. ನಾನು ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಕೂಡ ಕವರ್ ಮಾಡಿದ್ದೆ. ನೋಡಬಹುದು ಮೋರ್ ದೆನ್ 40% ಡೌನ್ ಅಲ್ಲಿ ಇದೆ ಸ್ಟಾಕ್. ಈಗ ಒಂದಷ್ಟು ರಿಕವರ್ ಆಗಿದೆ ಡೌನ್ ಇಂದ, ಬಟ್ ಸ್ಟಿಲ್ ನಾವು ಹೈ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಈಗಲೂ ಕೂಡ 30% ಡೌನ್ ಇದೆ. ಇದು 1 ಇಯರ್ ಪರ್ಫಾರ್ಮೆನ್ಸ್ ಆಯ್ತು. ಇನ್ನು 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು 5 ಇಯರ್ಸ್ ಅಲ್ಲೂ ಕೂಡ ನೆಗೆಟಿವ್ ಅಲ್ಲಿ ಇದೆ ರಿಟರ್ನ್ಸ್ ಈ ಕಂಪನಿಯಲ್ಲಿ. 5 ಇಯರ್ಸ್ ಇಂದ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಈ ಕಂಪನಿ ಮಾಡಿಲ್ಲ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಹೇಗಿದೆ ಆ ವಿಚಾರವನ್ನ ನೋಡೋದಾದ್ರೆ ನೋಡಬಹುದು ಟಿಲ್ 2021 ನೋಡಬಹುದು ಜುಲೈ 2021 ವರೆಗೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕಂಪನಿ ಕೊಟ್ಟಿತ್ತು. ಆ ನಂತರ ಡೌನ್ ಆಯ್ತು, ಅನಂತರ ಒಳ್ಳೆ ಬೌನ್ಸ್ ಬ್ಯಾಕ್ ಮಾಡ್ತು. ಬಟ್ ಇತ್ತೀಚೆಗಿನ ಕೆಲವೊಂದು ಅನೌನ್ಸ್ಮೆಂಟ್ಗಳು ಮತ್ತೆ ಈ ಸ್ಟಾಕ್ ನ ಮೇಲೆ ಹೊಡೆತವನ್ನು ಕೊಟ್ಟು ಇಮಿಡಿಯೇಟ್ಲಿ ಡೌನ್ ಕೂಡ ಆಗಿದೆ ಸ್ಟಾಕ್. ಕಂಪನಿ 2021 ವರೆಗೂ ತುಂಬಾನೇ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ, ಅದರಲ್ಲೇನು ಡೌಟ್ ಇಲ್ಲ. ಜೊತೆಗೆ ಕಂಪನಿಯ ಫಂಡಮೆಂಟಲ್ಸ್ ಈಗಲೂ ಕೂಡ ಚೆನ್ನಾಗೇ ಇದೆ, ಬಟ್ ಇಲ್ಲಿ ಕೆಲವೊಂದು ಇಶ್ಯೂಸ್ ಇದೆ. ಅದನ್ನ ನಾವು ನೋಡೋಣ. ಈಗ ನಾವು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡೋದಾದ್ರೆ ನೋಡಬಹುದು 8,411 ಕೋಟಿ ರಿಸರ್ವ್ಸ್ ಇದೆ. ಜೊತೆಗೆ ಲಾಸ್ಟ್ 5 ಇಯರ್ಸ್ ಅಲ್ಲಿ ನೋಡಬಹುದು 4,900, 5,700, 6,700, 6,900, ಈಗ 8,400 ಕಂಟಿನ್ಯೂಸ್ ಆಗಿ ಕಂಪನಿಯ ರಿಸರ್ವ್ಸ್ ಇಂಪ್ರೂವ್ ಆಗ್ತಾ ಇದೆ. ಜೊತೆಗೆ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ, ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಯಾವುದೇ ರೀತಿಯ ಸಾಲ ಇಲ್ಲ. ಪ್ಯೂರ್ ಡೆಟ್ ಫ್ರೀ ಕಂಪನಿ, ಯಾವುದೇ ಎಕ್ಸ್ಟ್ರಾ ಬರ್ಡನ್ ಕಂಪನಿಗೆ ಇಲ್ವೇ ಇಲ್ಲ ಅಂತಾನೆ ಹೇಳ್ಬೋದು. ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಗೆ ಬಂದ್ರೆ 2,149 ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ. ಸೊ ಸಾಲಿಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಹೊಂದಿರುವಂತಹ ಕಂಪನಿ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನು ನೆಗೆಟಿವ್ಸ್ ನಮಗೆ ಕಂಡು ಬರ್ತಾ ಇಲ್ಲ, ಎಲ್ಲಾನು ಕೂಡ ಚೆನ್ನಾಗೇ ಇದೆ. ಇನ್ನು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಕಂಪನಿಯ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಕಂಪನಿಯ ನೇಮ್ ಅಲ್ಲೇ ಗ್ಯಾಸ್ ಇದೆ. ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕೆಲಸ ಮಾಡುವಂತಹ ಕಂಪನಿ, ಎಸ್ಪೆಷಲಿ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕೆಲಸ ಮಾಡುವಂತಹ ಕಂಪನಿ ಎಲ್ಲಿ ಮಾಡುತ್ತೆ ಅಂತ ನೋಡೋದಾದ್ರೆ ನೋಡಬಹುದು ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ. ಡೆಲ್ಲಿಯಲ್ಲಿ ಇದರ ಪ್ರೆಸೆನ್ಸ್ ಜಾಸ್ತಿ ಇದೆ. IGL also supplies the gas to the nearby regions of Noida, Greater Noida, Ghaziabad, Hapur, Gurugram, Meerut, Shamli, Kanpur, Muzaffarnagar, Karnal, Rewari, Amirpur, Fatehpur
ಅಜ್ಮೇರ್, ಪಾಲಿ, ರಾಜಸ್ಥಾನ್ ಇಷ್ಟು ಸಿಟಿಗಳಿಗೂ ಕೂಡ ಸಪ್ಲೈ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಅಂದ್ರೆ ಆಲ್ಮೋಸ್ಟ್ ಡೆಲ್ಲಿ ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಈ ಕಂಪನಿ ಕೆಲಸ ಮಾಡ್ತಾ ಇದೆ. ಈ ಕಂಪನಿ ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್ ಏನಿದೆ, ಗೈಲ್ ಇಂಡಿಯಾ ಹಾಗೂ BPCL ನ ಜಾಯಿಂಟ್ ವೆಂಚರ್ ಅಲ್ಲಿ ಇರುವಂತಹ ಕಂಪನಿ. ಇವುಗಳ ಸಬ್ಸಿಡಿಯರಿ ಅಂತ ಬೇಕಿದ್ರು ಹೇಳ್ಬೋದು. ಇವುಗಳ ಜಾಯಿಂಟ್ ವೆಂಚರ್ ಕಂಪನಿ. ಜೊತೆಗೆ ಗವರ್ನಮೆಂಟ್ ಆಫ್ NCT ಅಂದ್ರೆ ಗವರ್ನಮೆಂಟ್ ಆಫ್ ಡೆಲ್ಲಿ ಏನಿದೆ ಅದು ಕೂಡ 5% ಈಕ್ವಿಟಿಯನ್ನ ಈ ಕಂಪನಿಯಲ್ಲಿ ಹೊಂದಿದೆ. ಇಲ್ಲೇ ಇದೆ ನೋಡಬಹುದು, ಇನ್ ದ ಬಿಸ್ನೆಸ್ ಆಫ್ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್. ಹಾಗೆ ನಾವು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ನೋಡಿದ್ರೆ 2014ರಿಂದ ಡೇಟಾ ನೋಡೋಣ. 3,900 ಶುರುವಾಗಿ 3,600, 3,600, 3,800, ಮತ್ತೆ 4,500, 5,700, 6,400 ಟಿಲ್ 2020 ವರೆಗೂ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇತ್ತು. ಆನಂತರ 21 ಸ್ವಲ್ಪ ಡೌನ್ ಆಯ್ತು, 22 ತುಂಬಾ ಚೆನ್ನಾಗಿತ್ತು, 23 ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಇದೆ. ಹಾಗೆ 24 ಅಲ್ಲಿ ಸ್ಲೈಟ್ಲಿ ಡೌನ್ ಆಯ್ತು, ಬಟ್ TTM ಅಲ್ಲಿ ಈಗ ಕಮ್ ಬ್ಯಾಕ್ ಅನ್ನ ಮಾಡಿದೆ ಕಂಪನಿ, ಅದನ್ನ ನೋಡಬಹುದು. ಆದ್ರೆ ಇಲ್ಲಿ ಸೇಲ್ಸ್ ವಿಚಾರಕ್ಕೆ ಬಂದ್ರೆ ನೀವು ಇಲ್ಲಿ ನೋಡಬಹುದು, ಸೇಲ್ಸ್ ಗ್ರೋತ್ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಇದೆ, ಬಟ್ ಗ್ರೋತ್ ಕಂಡು ಬರ್ತಾ ಇದೆ. ಕೆಲವೊಂದ್ಸಲ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ, ನೋಡಬಹುದು. ಇನ್ನು ನಂತರ ಆಪರೇಟಿಂಗ್ ಪ್ರಾಫಿಟ್ ಅನ್ನ ನೋಡಿದರೆ ಇಲ್ಲೂ ಕೂಡ ನೋಡಬಹುದು ಡಿಸೆಂಟ್ ನಂಬರ್ ಇದೆ, ಜೊತೆಗೆ ಒಳ್ಳೆ ಲಾಭವನ್ನ ನೋಡ್ತಾ ಇದೆ ಅಂತ ಹೇಳ್ಬೋದು. ಆಪರೇಟಿಂಗ್ ಪ್ರಾಫಿಟ್ ಅನ್ನ ನೀವು ಇಲ್ಲಿ ನೋಡಿದ್ರೆ, ಬಟ್ ಈ ಕಂಪನಿಲಿ ಸಮಸ್ಯೆ ಆಗ್ತಾ ಇರೋದು ಅಂತಂದ್ರೆ ಮಾರ್ಜಿನ್ಸ್. ನೀವು ಇಲ್ಲಿ ನೋಡಬಹುದು 2015ರಿಂದ 22%, 21%, 25, 25, 22, 24, 30, 25 ಟಿಲ್ 2020 ವರೆಗೂ ಕೂಡ ಒಳ್ಳೆ ಮಾರ್ಜಿನ್ ಕಂಡು ಬಂದಿದೆ. 2021 ಅಲ್ಲಂತೂ ತುಂಬಾ ಚೆನ್ನಾಗಿತ್ತು, ಬಟ್ ಆನ್ ಅನ್ ಅವರೇಜ್ 22 to 25% OPM ಅನ್ನ ಮ್ಯಾನೇಜ್ ಮಾಡ್ತಾ ಇತ್ತು. ಬಟ್ ಇಲ್ಲಿ ನೋಡಬಹುದು 2023ರ ನಂತರ 23 ಡೌನ್, 24 ಡೌನ್, ಈಗ TTM ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ಸೊ ಇದೇ ಈ ಕಂಪನಿಯ ಅಂಡರ್ ಪರ್ಫಾರ್ಮೆನ್ಸ್ಗೆ ಕಾರಣ ಆಗ್ತಿರೋದು. ಮೋರ್ ದನ್ 20% ಇದ್ದಂತ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಿಲೋ 20ಗೆ ಬಂದಿದೆ, ಅದರಲ್ಲೂ ಬಿಲೋ 15ಗೆ ಬಂದ್ಬಿಟ್ಟಿದೆ 23 ನಲ್ಲಿ. ಆನ್ ಅನ್ ಅವರೇಜ್ 15-16 ರೇಂಜ್ ಅಲ್ಲೇ ಓಡಾಡ್ತಿದೆ. ಆಲ್ಮೋಸ್ಟ್ 9 to 10% ಡೌನ್ ಆಗಿದೆ ಮಾರ್ಜಿನ್ಸ್. ಸೊ ಇದು ಈ ಕಂಪನಿಯ ಅಂಡರ್ ಪರ್ಫಾರ್ಮೆನ್ಸ್ಗೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಇನ್ ಕೇಸ್ 5 years ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಏನಿಲ್ಲಿ ನಾವು ಈ ರೀತಿಯ ಡೌನ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ತಾ ಇದೀವಿ, ಇದಕ್ಕೆ ಪ್ರಮುಖ ಕಾರಣನೇ ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆಗ್ತಾ ಇರೋದು. ಅದಕ್ಕೆ ಸರ್ಕಾರದ ಹಲವು ನಿರ್ಧಾರಗಳು ಕೂಡ ಕಾರಣ ಆಗ್ತಾ ಇದಾವೆ. ಅದನ್ನು ಕೂಡ ನಾವು ಮುಂದುವರೆದು ನೋಡೋಣ. ಕಂಪನಿಯ ನೆಟ್ ಪ್ರಾಫಿಟ್ ನೋಡೋಣ. ಮೊದಲಿಗೆ ಕಂಪನಿಯ ನೆಟ್ ಪ್ರಾಫಿಟ್ ನೋಡಬಹುದು, 438ರಿಂದ ಶುರುವಾಗಿ ಈಗ 1,600 ಕೋಟಿಗೆ ಬಂದು ನಿಂತಿದೆ. ಫ್ಲಕ್ಚುಯೇಷನ್ಸ್ ಇದೆ, ಬಟ್ ಒಳ್ಳೆ ಲಾಭವನ್ನ ಗಳಿಸ್ತಾ ಇದೆ ಕಂಪನಿ. ಲಾಸ್ ಅಲ್ಲಿರುವಂತಹ ಕಂಪನಿ ಏನಲ್ಲ, ಒಳ್ಳೆ ಲಾಭವನ್ನೇ ಗಳಿಸ್ತಾ ಇದೆ. ಮೋರ್ ದನ್ 20 ಕೂಡ EPS ಇದೆ ನೋಡಬಹುದು. ನಂತರ ರಿಟರ್ನ್ ಆನ್ ಇಕ್ವಿಟಿ ಚೆನ್ನಾಗಿದೆ, ಮೋರ್ ದನ್ 20 ಇದೆ. ಪ್ರಾಫಿಟ್ ಗ್ರೋತ್ ಅಲ್ಲಿ TTM ಸ್ವಲ್ಪ ಡೌನ್ ಇದೆ. ಇನ್ನ 3 years ಇಂದ 10 years ವರೆಗೂ ಚೆನ್ನಾಗಿದೆ. ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಚೆನ್ನಾಗಿದೆ, ಬಟ್ TTM ಅಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ. ಬಟ್ CAGR ನೋಡಬಹುದು ಯಾವ ರೀತಿ ಇದೆ ಅಂತ. ಅದಕ್ಕೆ ಕಾರಣನೇ ಸ್ಟಾಕ್ ಪ್ರೈಸ್ ಡೌನ್ ಇದೆ, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿಲ್ಲ. ಹಾಗಾಗಿ ಇಲ್ಲಿ ಈ ರೀತಿಯ ನಂಬರ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನಾವು ನೋಡಬಹುದು. ಪ್ರಮೋಟರ್ ಹೋಲ್ಡಿಂಗ್ 45% ಇದೆ. ಇಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಕ್ಲಿಕ್ ಮಾಡಿದ್ರೆ ನೋಡಬಹುದು ಗೈಲ್ ಇಂಡಿಯಾ, BPCL 22.5%, 22.5% ಹೋಲ್ಡಿಂಗ್ ಅನ್ನ ಇಟ್ಟಿದ್ದಾವೆ. ಹಾಗೆ ಗವರ್ನಮೆಂಟ್ ಬಂದ್ರೆ ಇಲ್ಲಿ ನೋಡಬಹುದು ಗವರ್ನಮೆಂಟ್ ಆಫ್ NCT ಡೆಲ್ಲಿ 5% ಹೋಲ್ಡಿಂಗ್ ಇದೆ. ನಾವೇನ್ ಮೇಲ್ಗಡೆ ನೋಡಿದ್ವಿ ಅದೇ ಇದೆ. FIS ನಿಯರ್ಲಿ 20% ಹೋಲ್ಡಿಂಗ್ ಇಟ್ಟಿದ್ದಾರೆ. ಹಾಗೆ DIS 23% ಹೋಲ್ಡಿಂಗ್ ಇಟ್ಟಿದ್ದಾರೆ. ಪಬ್ಲಿಕ್ 7.5% ಹೋಲ್ಡಿಂಗ್ ಇಟ್ಟಿದ್ದಾರೆ. ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್, ಇಲ್ಲೇನು ನೆಗೆಟಿವ್ ಇಲ್ಲ. ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೂಡ ಅಂತ ಯಾವುದೇ ನೆಗೆಟಿವ್ ಇಲ್ಲ. ಬಟ್ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನೋಡಿದ್ರೆ ಮಾರ್ಜಿನ್ಸ್ ಬಿಗ್ ಇಂಪ್ಯಾಕ್ಟ್ ಅನ್ನ ಕಾಣ್ತಾ ಇದೆ. ಅದು ಕಂಪನಿಯ ಅಂಡರ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗ್ತಿದೆ. ಇವನ್ ಕಂಪನಿ ಒಳ್ಳೆ ಲಾಭವನ್ನ ಮಾಡಿದ್ರೂ ಕೂಡ ಮಾರ್ಜಿನ್ಸ್ ಡೌನ್ ಆಗ್ತಿರೋದ್ರಿಂದ ನಾವು ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಹಲವು ಕಾರಣಗಳಿದ್ದಾವೆ. ಎಸ್ಪೆಷಲಿ ಇತ್ತೀಚೆಗೆ ಬಂದಂತ ಅನೌನ್ಸ್ಮೆಂಟ್, ಸರ್ಕಾರ ಈ CGDsಗೆ ಏನು ಗ್ಯಾಸ್ ಅಲೋಕೇಶನ್ ಮಾಡ್ತಾ ಇತ್ತು ಅದರಲ್ಲಿ 35% ವರೆಗೂ ಕಟ್ ಮಾಡುವಂತ ನಿರ್ಧಾರವನ್ನ ಮಾಡಿತ್ತು. ಅಂದ್ರೆ ಈ ಸರ್ಕಾರದ ಅಲೋಕೇಶನ್ ಸಿಕ್ಕಾಗ ಏನಾಗುತ್ತೆ, ಸರ್ಕಾರದ ಸಬ್ಸಿಡೀಸ್ ಸಿಗುತ್ತೆ ಕಂಪನೀಸ್ಗೆ. ಸೊ ಸಬ್ಸಿಡಿ ಸಿಕ್ಕಾಗ ಕಡಿಮೆ ಪ್ರೈಸ್ಗೆ ಗ್ಯಾಸ್ ಸಿಗುತ್ತೆ. ಸೊ ಅದನ್ನ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಅದರಲ್ಲಿ ಲಾಭವನ್ನ ಜಾಸ್ತಿ ಗಳಿಸ್ತಾರೆ. ಆಗ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಬಟ್ ಸರ್ಕಾರದ ಸಬ್ಸಿಡಿ ಸಿಗೋದಿಲ್ಲ ಅಂತಂದಾಗ ಅಬ್ವಿಯಸ್ಲಿ ಮಾರ್ಜಿನ್ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದ್ರೆ ಓಪನ್ ಮಾರ್ಕೆಟ್ ಅಲ್ಲಿ ಅವರು ತಗೊಳ್ಬೇಕಾಗುತ್ತೆ ಗ್ಯಾಸ್ ಅನ್ನು, ಅಲ್ಲಿ ಪ್ರೈಸಸ್ ಜಾಸ್ತಿ ಇರುತ್ತೆ. ಇದು ಈ ಕಂಪನಿಗಳ ಅಂಡರ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗ್ತಾ ಇದೆ. ಬರೀ ಇದಷ್ಟೇ ಅಂತಲ್ಲ, ಇನ್ನು ನೀವು ಮಹಾನಗರ್ ಗ್ಯಾಸ್ ಅಥವಾ MGL ಅದನ್ನು ಕೂಡ ನೋಡಿ, ಅದು ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿಲ್ಲ, ಇದೇ ರೀತಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ. ಅದಕ್ಕೆ ಪ್ರಮುಖ ಕಾರಣನೇ ಸರ್ಕಾರದ ನಿರ್ಧಾರಗಳು ಅಂತಾನೆ ಹೇಳ್ಬೋದು. ಇದನ್ನ ಕ್ಯಾಚ್ ಮಾಡ್ಲಿಕ್ಕೆ ಕಂಪನಿ ಪ್ರೈಸ್ ಅನ್ನ ರೈಸ್ ಮಾಡಿದೆ, ಸ್ಟಿಲ್ ಕಂಪನಿ ಮಾರ್ಜಿನ್ಸ್ ಅನ್ನ ಇಂದಿನ ಲೆವೆಲ್ ಅಲ್ಲಿ ಏನಿತ್ತು ಆ ಲೆವೆಲ್ಸ್ ಅಲ್ಲಿ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಇಲ್ಲಿರುವಂತಹ ಪಾಸಿಟಿವ್ ಪಾಯಿಂಟ್ ಏನು ಅಂತಂದ್ರೆ, ಇತ್ತೀಚೆಗೆ CNG ವೆಹಿಕಲ್ಸ್ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಿದಾವೆ. ಹಲವಾರು ಕಂಪನೀಸ್ ಈಗಾಗಲೇ CNG ವೆಹಿಕಲ್ಸ್ ಅನ್ನ ಲಾಂಚ್ ಮಾಡ್ತಿದಾವೆ. ಮಾರುತಿ ಆಗ್ಬೋದು, ಹುಂಡೈ ಆಗ್ಬೋದು, ಟಾಟಾ ಮೋಟಾರ್ಸ್ ಆಗ್ಬೋದು, ಇವುಗಳು. ಇದು ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಇನ್ ಕೇಸ್ ಜಾಸ್ತಿ CNG ವೆಹಿಕಲ್ಸ್ ಬಂದಷ್ಟು
ಈ ಕಂಪನಿಯ ಸೇಲ್ಸ್ ಇಂಪ್ರೂವ್ ಆಗ್ಬೋದು. ಆಗ ಬಹುಶಃ ಒಂದಷ್ಟು ಲಾಭ ಕಂಪನಿಗೆ ಆಗುವಂತ ಎಕ್ಸ್ಪೆಕ್ಟೇಷನ್ ಕೂಡ ಇದೆ. ಅದನ್ನ ನೀವು ಇಲ್ಲಿ ನೋಡಬಹುದು. ಇನ್ನು ವ್ಯಾಲ್ಯೂಯೇಷನ್ ವಿಚಾರಕ್ಕೆ ಬಂದ್ರೆ ಖಂಡಿತ ತುಂಬಾನೇ ಲೋಯರ್ ವ್ಯಾಲ್ಯೂಯೇಷನ್ ಅಲ್ಲೇ ಕಂಪನಿ ಸಿಗ್ತಾ ಇದೆ. ಅದರಲ್ಲೇನು ಡೌಟ್ ಇಲ್ಲ. ಇಲ್ಲೇ ನೋಡಬಹುದು 16.8 ಇದೆ. ಇಂಡಸ್ಟ್ರಿ ಪಿ ಕೂಡ ಆಲ್ಮೋಸ್ಟ್ ಸೇಮ್ ಇದೆ. ಡಿಸೆಂಟ್ ವ್ಯಾಲ್ಯೂಯೇಷನ್ ಅಲ್ಲೇ ಸಿಗ್ತಾ ಇದೆ. ಬಟ್ ಗ್ರೋ ಆಗ್ಲಿಕ್ಕೆ ಕೆಲವೊಂದು ಹರ್ಡಲ್ಸ್ ಇದೆ ಕಂಪನಿಗೆ. ಸೊ ಸರ್ಕಾರ ಯಾವ ರೀತಿಯ ನಿರ್ಧಾರಗಳನ್ನ ತಗೊಳುತ್ತೆ ಅದು ಇದರ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಜೊತೆಗೆ ಪಾಸಿಟಿವ್ ಏನಂದ್ರೆ ನಾವು ನೋಡೋದ್ವಲ್ಲ, ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದೆ. ಜೊತೆಗೆ CNG ಪೆನೆಟ್ರೇಷನ್ ಕೂಡ ಜಾಸ್ತಿ ಆಗ್ತಿರೋದ್ರಿಂದ ಅವೇನಾದ್ರೂ ಜಾಸ್ತಿ ಪ್ರಮಾಣದಲ್ಲಿ ಬೆಳೆದ್ರೆ ಖಂಡಿತ ಅದೊಂದಷ್ಟು ಬೆನಿಫಿಟ್ ಅನ್ನ ಕಂಪನಿಗೆ ತರುವಂತ ಚಾನ್ಸಸ್ ಇದೆ. ಬಟ್ ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಅದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ. ಇನ್ನು ಡಿವಿಡೆಂಡ್ ವಿಚಾರಕ್ಕೆ ಬಂದ್ರೆ ಒಳ್ಳೆ ಡಿವಿಡೆಂಡ್ ಅನ್ನು ಕೂಡ ಪೇ ಮಾಡುತ್ತೆ ಕಂಪನಿ, ಅದರಲ್ಲೇನು ಡೌಟ್ ಇಲ್ಲ. ಸೊ ಡಿವಿಡೆಂಡ್ ಇನ್ಕಮ್ ನೋಡುವಂತರು ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು. ಬಟ್ ಯಾವಾಗ್ಲೂ ಹೇಳಾಗೆ ಡಿವಿಡೆಂಡ್ ಬೋನಸ್ ಸ್ಪ್ಲಿಟ್ ನಮ್ಮ ಇನ್ವೆಸ್ಟ್ಮೆಂಟ್ ಗೆ ಕಾರಣ ಆಗಬಾರ್ದು, ಕಂಪನಿಯ ಗ್ರೋತ್ ಕಾರಣ ಆಗಬೇಕು. ಸೊ ಕಂಪನಿ ಗ್ರೋ ಆಗ್ಬೇಕು ಅಂತಂದ್ರೆ ಕಂಪನಿಯ ಮಾರ್ಜಿನ್ಸ್ ಇಂಪ್ರೂವ್ ಆಗ್ಬೇಕಾಗುತ್ತೆ. ಸೊ ನೀವು ಕಂಪನಿಯ ರಿಸಲ್ಟ್ಸ್ ಕಡೆ ಗಮನ ಕೊಡಿ. ಸೊ ಕಂಪನಿಯ ರಿಸಲ್ಟ್ಸ್ ಅಲ್ಲಿ ಏನಾದ್ರೂ ಮಾರ್ಜಿನ್ಸ್ ಇಂಪ್ರೂವ್ ಆಯ್ತಾ, ಕಂಪನಿ ಮಾರ್ಜಿನ್ಸ್ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ರೇಟ್ ಹೈಕ್ ಮಾಡಬಹುದು ಅಥವಾ ಸರ್ಕಾರದ ಮೇಲೆ ಪ್ರೆಷರ್ ಹಾಕಬಹುದು ಗ್ಯಾಸ್ ಅಲೋಕೇಶನ್ ಇನ್ಕ್ರೀಸ್ ಮಾಡ್ಲಿಕ್ಕೆ. ಸೊ ಒನ್ಸ್ ಮಾರ್ಜಿನ್ಸ್ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಶುರು ಆಯ್ತು ಅಂತಂದ್ರೆ ಖಂಡಿತ ನಾವು ಸ್ಟಾಕ್ ಪ್ರೈಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಈಗ ಸಡನ್ ಆಗಿ ಬೈ ಮಾಡೋದಕ್ಕಿಂತ Q3 ರಿಸಲ್ಟ್ ಗೆ ವೆಯ್ಟ್ ಮಾಡೋದು ಬೆಟರ್. ರಿಸಲ್ಟ್ಸ್ ಅಲ್ಲಿ ಏನಾದ್ರೂ ಮಾರ್ಜಿನ್ಸ್ ಇಂಪ್ರೂವ್ಮೆಂಟ್ ಕಂಡು ಬಂತು ಅಂದ್ರೆ ಆಗ ನಾವು ಡಿಸಿಷನ್ ತಗೊಂಡ್ರೆ ಖಂಡಿತ ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲೂ ಕೂಡ ಬೈ ಮಾಡಿದಾಗ ಆಗುತ್ತೆ. ಜೊತೆಗೆ ಮಾರ್ಜಿನ್ಸ್ ಇಂಪ್ರೂವ್ ಆದ್ರೆ ಸ್ಟಾಕ್ ಪ್ರೈಸ್ ಕೂಡ ಅಪ್ರಿಶಿಯೇಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಆಸ್ ಆಫ್ ನಾವು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳೋದು ಬೆಟರ್ ಅನ್ಸುತ್ತೆ ಈ ಕಂಪನಿಯನ್ನ ನನ್ನ ಪ್ರಕಾರ. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.